ಸಂಜೆ ಇತಿಹಾಸ ನಿಮಗೆ ಗೊತ್ತಿಲ್ಲ. ಅಶ್ವಿನ್ ಅವರೇ, ಇದು ಸಂತೆ ಮಾರ್ಕೆಟ್ ಅಂತ ಹೇಳಿದ್ರು. ಸಂತೆ ಹೆಂಗ್ ಮಾರ್ಕೆಟ್ ಅಂತೇಳಿ ಇಲ್ಲಿ ಒಂದು ಕಾಂಪೌಂಡ್ ಗೋಡೆ ಇತ್ತು. ಆ ಕಾಂಪೌಂಡ್ ಗೋಡೆ ಬಂದೆಲ್ಲ ಕುಡ್ದಾಕೊಂಡಿತ್ತು. ಸಂತೆ ಆ ಕಾಂಪೌಂಡ್ ಕುಡ್ದಾದ ತಕ್ಷಣ ಆ ವಾಲ್ ಕಾಂಪೌಂಡ್ ಒಳಗೆಲ್ಲ ಕೂಡ ಕುಡ್ದಾಕೊಂಡು ವಾಸ ಮಾಡ್ತಾರೆ ಗೊತ್ತಿರಲ್ಲ. ಇಲ್ಲಿ ಆ ಸಮಯದಲ್ಲಿ ಶಾಸಕರಾಗಿದ್ರು. ಶಂಸುದ್ದೀನ್ ಬಾಬಣ್ಣ ಒಂದು ವರ್ಷ ಅಧ್ಯಕ್ಷರಾಗಿದ್ದರು. ಆ ಸಮಯದಲ್ಲಿ ಮೊದಲಿಗೆ ನಾವು ಈ ಭಾಗದಲ್ಲಿ ಏನಾದರೂ ಮಾಡಿ ಮನೆ ಕಟ್ಕೊಳ್ಬೇಕು ಅಂತೇಳಿ ಒಂದು ಸ್ಕೀಮಲ್ಲಿ 20 ಮನೆಗಳನ್ನು ನಾವು ಹಾಕಿದ್ವಿ. ತದನಂತರ ಇಲ್ಲಿ ಇವರು ಖಾಲಿ ಮಾಡಿ ಅಂದರೆ ಇಲ್ಲಿ ಪುಲಿಯರು ಆಗ್ತಿದ್ರು. ಅವ್ರ ಬದಾಗಲಿ ಇವರು ಯಾವತ್ತ ನೋಡೋದೇ ಈಗ ನಾವು ಒಂದು ಖಾಲಿ ಮಾಡಿ ಕಟ್ಕೊಡ್ತೀವಿ ಬಿಲ್ಡಿಂಗ್ ಅಂದ್ರೆ ಇವಾಗ ನಂಬೋದಿಲ್ಲ. ಮತ್ತೆ ದಂಡಿ ಕೊಡಿಸ್ತಾರೆ. ಅವಾಗ ನಾವೆಲ್ಲ ಮನೋಜ್ ಹೇಳಿದ್ವಿ, ಇಲ್ಲ ನೀವು ಖಾಲಿ ಮಾಡಿ ಅಂತ ಹೇಳಿ ಅವರ ಖಾಲಿ ಮಾಡಿಸಿ 20 ಮನೆಗಳನ್ನು ಫಸ್ಟ್ ಕಟ್ಕೊಂಡ್ವಿ. ಅದಾದ ನಂತರ ಎಂ ನಾರಾಯಣಸ್ವಾಮಿಯವರು ಶಾಸಕರಾಗಿದ್ದಾಗ ಬಹಳಷ್ಟು ಮಂದಿಗೆ ಇಲ್ಲಿ ಹಕ್ಕುಪತ್ರಗಳನ್ನು ಕೂಡ ಕೊಟ್ಟರೆ ಅವರೇ ಸಹಿ ಮಾಡಿ ಬಾಬಣ್ಣವರು ಕೊಟ್ಟರು. ಅದಾದ್ಮೇಲೆ ಈ ಒಂದು ಅಂಗಡಿ ಕಟ್ಟಿದೀವಿ. ಅಂಗಡಿ ಮನೆಗಳನ್ನು ಕೂಡ ಕಟ್ಟಿ ಈ ಜಾಗವನ್ನ ಗುಡಿಸಲು ಮುಕ್ತ ಮಾಡಿದ್ರು ಮೊದಲಿಗೆ. ಅದಾದ ನಂತರ ನಾನು ಬಾಬಣ್ಣ, ಚಂದ್ರಾರೆಡ್ಡಿ ಅವರು ನಾವೆಲ್ಲ ಕೂಡ ಸೇರಿಕೊಂಡು ಸಂಪೂರ್ಣದ ಹೊಸ ಮನೆಗಳು ಹಾಕಿ ಕಟ್ಕೊಂಡು, ಅದಾದ್ಮೇಲೆ ಇದಕ್ಕೆ ನೀರು, ಟ್ರೈನು, ಚರಂಡಿ, ಹೀಗೆ ಇವತ್ತು ಏನ್ ಜನ ವಾಸ ಮಾಡಲಿಕ್ಕೆ ಏನೆಲ್ಲ ಸೌಕರ್ಯಗಳು ಬೇಕೋ ಅವೆಲ್ಲವನ್ನು ಕೂಡ ಈ ಭಾಗದಲ್ಲಿ ಇವತ್ತು ರಿಯಾಲ್ ಮಾಡಿಕೊಂಡಿದ್ದೀವಿ. ಇದರ ಕೀರ್ತಿ ನಾವೆಲ್ಲ ಪ್ರೋತ್ಸಾಹಿಸಿಗೆ ಮಾಜಿ ಶಾಸಕರಿಗೆ ಸಲ್ಲುತ್ತದೆ. ಯಾಕಪ್ಪ ಈ ಮಾತು ಹೇಳ್ತೀನಿ ಅಂದ್ರೆ ಬಹಳ ಹುಡುಗ ಗೊತ್ತಿದೆ. ಇವತ್ತು ಸಣ್ಣ ಹುಡುಗರಿಗೆ ಸಂಚಲನ ಹೆಂಗಿತ್ತು ಅಂತ ಗೊತ್ತೇ ಇಲ್ಲ ಅವರಿಗೆ. ಇದು ಇತಿಹಾಸ. ಇವತ್ತಿಗೆ ಎಲ್ಲ ಸೌಕರ್ಯ ಮಾಡ್ಕೊಂಡಿದ್ದೀವಿ. ಇವತ್ತು ಈ ರೋಡಲ್ಲಿ ವಾಸ ಮಾಡ್ತಿರಲ್ಲ, ಒಂದು ಚದರಡಿಗೆ 10,000 ಇದೆ. ಇವತ್ತು ಇಂಥ ಜಾಗದಲ್ಲಿ ಪುರಸಭೆ ವತಿಯಿಂದ ಇರ್ತಕ್ಕಂಥ ಎಲ್ಲ ಸದಸ್ಯರು, ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಮಾಜಿ ಶಾಸಕರು, ನನ್ನನ್ನು ಒಳಗೊಂಡಂತೆ ನಾವೆಲ್ಲ ಸೇರಿ ಇವತ್ತು ನಿಮಗೆ ವಾಸ ಮಾಡಿ ಜಾಗಗಳನ್ನು ಮಾಡ್ತೀವಿ. ಇದಾದ ನಂತರ ಇವತ್ತು ನೀವೇನು ಕೇಳಿದ್ರೆ ನಮಗೆ ಒಂದು ಸಮುದಾಯ ಭವನ ಬೇಕು ಅಂತೇಳಿ 2 ದಿನ ಬಂದಾಗ ಹುಡುಗಿ ಎಲ್ಲ ಹಾಕೊಂಡು ಸಮುದಾಯ ಭವನ ಬೇಕು ಅಂತ ಒಂದ್ಸಲಿ ಹಣ್ಣದವರಿಗೆ ಕೆಂಪಳಪ್ಪ ಅಂದ್ಕೊಂಡೆ ಹಣ ಫೌಂಡೇಶನ್ ಹಾಕಲ್ಲ. ಅದೇನೋ ಗಲಾಟೆ ಬಂದು ಅದು ಮಾಡಕ್ ಬಿಡ್ಲಿ. ಅದಾದ ನಂತರ ಇವತ್ತು ಏನಾದ್ರೂ ಮಾಡಿ ಅಲ್ಲಿ ಮಾತು ಕೊಟ್ಟಿದ್ದೇವೆ, ಆ ಬಡವರು ಏನಾದರೂ ಮಾಡಬೇಕು ಅಂತ ಹೇಳಿ ಇವತ್ತು ನಿರ್ಮಿತಿ ಕೇಂದ್ರ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಏನ್ ಬಂಗಾರ ಕಡೆಗೆ 23 ಕೋಟಿ ಕೊಟ್ಟರು, ಆ ಹಣದಲ್ಲಿ ಇವತ್ತು 50 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಿತಿ ಕೇಂದ್ರ ವತಿಯಿಂದ ಈ ಭವನವನ್ನು ನಿರ್ಮಾಣ ಮಾಡಿಕೊಂಡಿದ್ದೇವೆ. ಇದು ಏನು ಈ ಭವನ ನಿರ್ಮಾಣ ಮಾಡಿದ್ದೇವೆ, ಇದ್ಯಾರು ನಮಗೋಸ್ಕರ ಅಲ್ಲ, ನಮಗೆ ಯಾರು ಗೊತ್ತಿರೋದಿಲ್ಲ. ಆದರೆ ನೀವು ಕೂಡ ಈ ಭವನ ಜವಾಬ್ದಾರಿ ಈ ಪುಸ್ತಕ ಇರ್ತದೆ. ಪುಸ್ತಕ ಸಭೆ ಮಾಡಬೇಕಾದಾಗ ಬಂದು ಈ ತರ ಬಳಸ್ಕೋಬೇಕು. ಆ ಬಳಸ್ಕೊಂಡು ಏನಾದರೂ ಕೂಡ ಫಂಕ್ಷನ್ಸ್ ಮಾಡಿದ್ರೆ ಆ ಕ್ಲೀನಿಂಗ್ ಚಾರ್ಜ್ ಮಾತ್ರ ನೀವು ಕಟ್ಟಬೇಕು. ಕಟ್ಟೋದು ನಿಮಗೋಸ್ಕರ ಮದುವೆ, ಮುಂಜಿ, ನಾಮಕರಣ, ಫಂಕ್ಷನ್ನು, ಮೀಟಿಂಗು ಎಲ್ಲ ಮಾಡ್ಕೊಳ್ಳಿ, ಅಭ್ಯಂತರ ಇಲ್ಲ. ಆದ್ರೆ ಇನ್ನೂ 1 ವರ್ಷ ಬಂದರೂ ಕೂಡ ಈ ಬಣ್ಣ ಹಿಂಗೆ ಇರಬೇಕು. ನಿಮ್ಮ ಸತ್ತು ನೀವೆಷ್ಟು ಜನ ಇಟ್ಕೊಂಡಿರೋ ಆ ಚೆನ್ನಾಗಿ ಬಾಳ್ಕೆ ಬರ್ತದೆ. ಇದರೊಟ್ಟಿಗೆ ಈ ಭಾಗದಲ್ಲಿ ಸಮುದಾಯ ಭವನ ಕಟ್ಟಿದ್ರಿ, ಅದನ್ನ ನೀವೇ ಸ್ಪಾಯಿಲ್ ಮಾಡಿ ಇವತ್ತು ಸೀಮೆಸ್ ಕಟ್ಟೋದು ಇವೆಲ್ಲ ಮಾಡ್ತಾ ಇದ್ದೀರಿ. ಇವತ್ತು ಆ ಸಮುದಾಯ ಭವನವನ್ನು ಕೂಡ ಇವತ್ತು 50 ಲಕ್ಷ ವರ್ಷಗಳಿಂದಾದಲ್ಲಿ ಆ ಸಮುದಾಯ ಭವನ ಕೂಡ ರೆಡಿ ಮಾಡಿಕೊಡ್ತೇವೆ. ಯಾಕಂದ್ರೆ ನೀವು ಇದನ್ನು ಬಳಸ್ಕೋಬೇಕು, ಹಾಳು ಮಾಡಬಾರ್ದು. ಹಾಳು ಮಾಡಿದ್ರೆ
ಮಾಡಿಕೊಡ್ತೀವಿ. ಇದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಪಕ್ಷದ ಮುಖಂಡರು ನಾವೆಲ್ಲ ಟೋಟಲ್ ಜವಾಬ್ದಾರಿ ನೀವು ಕೆಲಸ ಮಾಡಿದ್ದೀವಿ. ಚುನಾವಣೆ ಬಂದಾಗ ಒಂದು ಬ್ಯಾಚ್ ಟೀಲ್ ಆಗಿದ್ದೆ, ಒಂದು ಬ್ಯಾಚ್ ಹಿಂಗೆ, ಒಂದು ಬ್ಯಾಚ್ ಮೇಲೆ, ಒಂದು ಬ್ಯಾಚ್ ಸೈಡ್ಲೆ ಅನುಕೂಲ. ನಿಮಗೆ ಏನಾದ್ರೂ ಕೂಡ 35 ವರ್ಷಗಳಲ್ಲಿ ನಿಮಗೆ ನೆಲೆ ಮಾಡಿಕೊಟ್ಟಿದ್ರೆ ಕುರಿತಕ್ಕಂಥ ಎಲ್ಲ ಮಹಾನುಭಾವರಿಂದ ಎಲ್ಲಿಂದ ಬಂದವರು ಯಾರು ಮಾಡಿಲ್ಲ. ಇಲ್ಲಿ ನಾನು ನೋಡಿದ ಕಳೆದ ಬಾರಿ ಯಾರ ಮಹಾನುಭಾವ ಸಂಸದೆ ಬಾಬುರವರು ಕಾಂಪ್ಲೆಕ್ಸ್ ಕಟ್ಟಿದ್ದೀವಿ. ಅದಾದ್ಮೇಲೆ ನಾನಾಧ್ಯಕ್ಷರಾದ್ಮೇಲೆ ಎಂ ನಾರಾಯಣಸ್ವಾಮಿ ಅವರು MLA ಆಗಿದ್ರು. ಆವಾಗ ನಾವೆಲ್ಲರೂ ಸೇರಿ ಎಸ್ ಎಂ ನಾರಾಯಣಸ್ವಾಮಿ ಅವರು ಕೌನ್ಸಿಲರ್ ಆಗಿದ್ರು, ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ರು. ಅವಾಗ ನಾವೆಲ್ಲರೂ ಸೇರಿ ಇವರನ್ನ ಒಂದು ನಮ್ಮನ್ನ ಒಂದು ಒಳ್ಳೆ ಕಟ್ಟಡವನ್ನು ಕಟ್ಕೊಳ್ಬೇಕು ಅಂತಿದ್ರು. ಅವತ್ತು ಎಸ್ ಎಂ ನಾರಾಯಣಸ್ವಾಮಿ ಅವರ ಒಂದು ಅಭಿಪ್ರಾಯವನ್ನು ಕೊಟ್ಟರು. ಮೈನ್ ರೋಡ್ ಇದೆ, ಇಲ್ಲಿ ಮೈನ್ ರೋಡ್ ಅಲ್ಲಿ ಕುಸಿದ್ರೆ ಇಲ್ಲಿ ಜನ ನಮ್ಮ ಮತದಾರರಿಗೆ ಒಂದು ಚೆನ್ನಾಗಿರಲ್ಲ, ಇದನ್ನ ಒಳ್ಳೆ ಒಂದು ಸುಸಿದ್ಧವಾದ ಒಂದು ಕಟ್ಟೆಗಳನ್ನು ಕಟ್ಕೊಳ್ಳೋಣ ಅಂದ್ಬಿಟ್ಟು ಅವತ್ತು ಅವರು ಮಾಡಿದ ಒಂದು ಇದು ಸಂಸತ್ತರಿಂದ ಇವತ್ತು ನಿಮಗೆ ಒಳ್ಳೆ ಮನೆಗೆ ಇದಾಗಿದೆ. ನೀವೆಲ್ಲರೂ ತಿಳ್ಕೋಬೇಕು. ಯಾರೋ ಬರ್ತಾರೆ 1000 ರೂಪಾಯಿ 5000 ರೂಪಾಯಿ ಕೊಟ್ಬಿಟ್ಟು ಸುಮ್ಮನೆ ಓಟಿಗೆ ಕೇಳ್ತಾರೆ. ಆದ್ರೆ ನಾರಾಯಣಸ್ವಾಮಿ ಅವರು ಆಗಿಲ್ಲ. ನಿಮ್ಗೆ ಇರೋದಕ್ಕೆ ಒಳ್ಳೆ ಜಾಗ, ಅದು ಮೈನ್ ರೋಡ್ಗೆ ಇಂಥ ಜಾಗ ಸಿಗ್ಬೇಕಂದ್ರೆ ಮನೆಗಳು ಕಟ್ಕೊಳ್ಳೋದಕ್ಕೆ ಯಾರ ಕೈಲಾದ್ರೂ ಕೊಡೋಕ್ಕಾಗೋದಿಲ್ಲ. ನೀವು ಅದನ್ನ ಯೋಚನೆ